ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IBPS POದಲ್ಲಿ ಎಷ್ಟು ಅಟೆಂಪ್ಟ್ ಮಾಡಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಂದು ಶಿಫ್ಟ್ ಇದ್ದಿದ್ದು 23rd ಆಗಸ್ಟ್ ಸ್ಯಾಟರ್ಡೇ, ಸೆಕೆಂಡ್ ಶಿಫ್ಟ್ ಇದ್ದಿದ್ದು ನಂದು. ಸೊ ಇದರಲ್ಲಿ ರೀಸನಿಂಗ್ ನಾನು ಎಷ್ಟು ಅಟೆಂಪ್ಟ್ ಮಾಡಿದೆ, ಯಾವುದೆಲ್ಲ ಪರ್ಸನನ್ನು ಅಟೆಂಪ್ಟ್ ಮಾಡಿದೆ ಅಂತ ಹೇಳ್ತೀನಿ. ನಾನು ಒಂದು ಏನು ಅಟೆಂಪ್ಟಿಂಗ್ ಸ್ಟ್ರಾಟಜಿ ಮಾಡಿದ್ದೆ, ಸೊ ಅದೇ ಪ್ರಕಾರ ಮಾಡ್ತಾ ಹೋಗಿದ್ದು. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ಸತಿ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 19 ಕ್ವಶನ್ ರೀಸನಿಂಗಲ್ಲಿ ಅಟೆಂಪ್ಟ್ ಮಾಡಿದ್ದು. ಇದರಲ್ಲಿ ಒಂದು ಪೋಸ್ಟ್ ಬೇಸ್ಡ್ ಪಜಲ್ ಇತ್ತು, 5 ಕ್ವಶನ್ ಇತ್ತು. ಅದರಲ್ಲಿ 5 ಕ್ವಶನಲ್ಲಿ 4 ಕ್ವಶನ್ ಅಟೆಂಪ್ಟ್ ಮಾಡಿದ್ದೀನಿ ನಾನು, ಅಂದರೆ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟು ಮಂತ್ ಬೇಸ್ಡ್ 5 ಕ್ವಶನ್ ಇತ್ತು, ಅದರಲ್ಲಿ 5 ಕ್ವಶನ್ ಅಟೆಂಪ್ಟ್ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಷನಲ್ಲಿ 3, ಬ್ಲಡ್ ರಿಲೇಷನಲ್ಲಿ 3, ಸಿಲಾಜಿಸಮಲ್ಲಿ 3, ಕಂಪ್ಯಾರಿಷನಲ್ಲಿ 3 ಕ್ವಶನ್ ಇತ್ತು. ಬಟ್ ಕಂಪ್ಯಾರಿಷನಲ್ಲಿ ನನಗೆ ಲಾಸ್ಟ್ಗೆ ಒಂದು ಆನ್ಸರ್ ಇತ್ತು, ಕ್ವಶನ್ ಇತ್ತು. ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು. ಸಮಥಿಂಗ್ ವೆಯ್ಟ್ ಆಫ್ ಸಮ್ ಪರ್ಸನ್ ಅಂತ ಕೊಟ್ಟಿದ್ರು, ಬಟ್ ಅದು ಆನ್ಸರ್ ನೋಡಿದ್ರೆ ಏನೋ ಟ್ಯಾಲಿನೇ ಆಗ್ತಿರಲಿಲ್ಲ ನನಗೆ ಬಂದಿರೋವಂಥ ಆನ್ಸರಿಗೂ, ಹಾಗೆ ಅಲ್ಲಿ ಆಪ್ಷನಲ್ಲಿರುವಂಥ ಆನ್ಸರಿಗೂ. ಸೊ ನಾನು ಲಾಸ್ಟ್ ಕ್ವಶನ್ನು ಏನೋ ಒಂದು ಟಿಕ್ ಹಾಕೋದು ಬೇಡ, ನೆಗೆಟಿವ್ ಮಾರ್ಕ್ಸ್ ಬರುತ್ತೆ ಅಂತ ಹಾಗೆ ಬಿಟ್ಟೆ. ನನಗೆ ಸಮಥಿಂಗ್ KM ಆ ಥರ ಏನೋ ಬಂದಿದೆ, K is heavier than M. ಲಾಸ್ಟಿಗೆ ಐ ಥಿಂಕ್ O is greater than N or N is greater than O ಅಂತ ಏನೋ ಬಂದಿದೆ. 6% ಕಂಪ್ಯಾರಿಷನ್ ಕೊಟ್ಟಿದ್ದರು. ಸೊ ಇದು ನಾನು ರೀಸನಿಂಗಲ್ಲಿ ಅಟೆಂಪ್ಟ್ ಮಾಡಿರುವಂತಹ ಕ್ವಶನ್. ಟೋಟಲ್ 19 ಕ್ವಶನ್ ಅಟೆಂಪ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕ್ವಾಂಟ್ ಬಂದು ಅಪ್ರಾಕ್ಸಿಮೇಷನ್ 5 ಕ್ವಶನನ್ನು ಅಟೆಂಪ್ಟ್ ಮಾಡಿದ್ದೀನಿ. ಸೊ ಅದು ಕರೆಕ್ಟಾಗಿ 100% ಎಕ್ಯುರೇಸಿ ಇರುತ್ತೆ. ಆ್ಯಂಡ್ ರಾಂಗ್ ನಂಬರ್ ಕೂಡ 4 ಅಟೆಂಪ್ಟ್ ಮಾಡಿದ್ದೀನಿ, ಅದರಲ್ಲೂ 100% ಎಕ್ಯುರೇಸಿ. ನೆಕ್ಸ್ಟು ಡಿ ಐಯಲ್ಲಿ ತುಂಬ ಲೆಂತ್ ಇತ್ತು. ಒಂದು DIಯಲ್ಲಿ ಮೆಷಿನರಿ ಮತ್ತು ವುಡನ್ ಅಂತ ಕೊಟ್ಟಿದ್ರು, ಹಾಗೆ ಅದರದ್ದು ಕಾಸ್ಟ್ ಕೊಟ್ಟಿದ್ರು. ನಂಬರ್ ಆಫ್ ಮೆಷಿನರಿ ಸೋಲ್ಡ್, ಮೆಷಿನರಿ ಪೆನ್ಸಿಲ್ ಸೋಲ್ಡ್ ಮತ್ತು ವುಡನ್ ಪೆನ್ಸಿಲ್ ಸೋಲ್ಡ್, ಆ್ಯಂಡ್ ಅದರದ್ದು ಕಾಸ್ಟ್ ಸಮಥಿಂಗ್ 20. ಐ ಥಿಂಕ್ ಮೆಷಿನರಿ ಪೆನ್ನಿಗೆ 20 ರೂಪಿ ಆ್ಯಂಡ್ ವುಡನ್ ಪೆನ್ನಿಗೆ 5 ರೂಪಿ. ಸೊ ಆ ಥರ ಏನೋ ಸಮಥಿಂಗ್ ಇತ್ತು. ಸೊ ಇದು ಸಾಲ್ವ್ ಆಯಿತು, ಬಟ್ ಲೆಂತ್ ಇತ್ತು. ಓನ್ಲಿ 4 ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿತ್ತು, 1 ಕ್ವಶನ್ ಸ್ಕಿಪ್ ಮಾಡಿದೆ. ನೆಕ್ಸ್ಟು ಅಪ್ರಾಕ್ಸಿಮೇಷನ್ ಎಲ್ಲ ಇದು ಅರ್ಥಮೆಟಿಕಲ್ಲಿ 1 ಕ್ವಶನ್ ಸಾಲ್ವ್ ಮಾಡಿದೆ. ಸಮಥಿಂಗ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿತ್ತು. ಸೊ ಯಾವುದು ಅರ್ಥಮೆಟಿಕ್ ಪ್ರಾಬ್ಲಮ್ ಅಂತ ನಂಗೆ ಮರ್ತೋಗಿದೆ. ಆ್ಯಂಡ್ ಕ್ವಾಂಟಲ್ಲಿ ಟೋಟಲ್ ಬಂದು ನಾನು ಅಟೆಂಪ್ಟ್ ಮಾಡಿದ್ದು 14. ನೆಕ್ಸ್ಟು ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಈಸಿ ಇತ್ತು ಕಂಪೇರ್ ಟು ರೀಸನಿಂಗ್ ಮತ್ತು ಕ್ವಾಂಟ್. ಇಂಗ್ಲೀಷ್ ಈಸಿ ಇತ್ತು. ಸೊ ಇಂಗ್ಲೀಷಲ್ಲಿ ನಾನು 24 ಅಟೆಂಪ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಜಾಸ್ತಿ ಎಕ್ಯುರೇಸಿ ಮೇಂಟೈನ್ ಮಾಡಬೇಕು ಅಂತ, ಅಂದರೆ 30 ಅಟೆಂಪ್ಟ್ ಮಾಡೋಕ್ಕೆ ಹೋಗಿಲ್ಲ. ಟೈಮ್ ಇತ್ತು ನನಗೆ, ಬಟ್ ಎಕ್ಯುರೇಸಿ ಇರಲಿ ಅಂತ 24 ಅಷ್ಟೇ ನೀಟಾಗಿ ನೋಡಿಕೊಂಡು ಸಾಲ್ವ್ ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. ಸೊ ಟೋಟಲ್ ಅಟೆಂಪ್ಟ್ ಬಂದು ನಂದು 57. ನಿಮ್ಮದೆಲ್ಲ ಅಟೆಂಪ್ಟ್ ಎಷ್ಟಾಯಿತು ಸೆಕೆಂಡ್ ಶಿಫ್ಟ್ 23rd ಆಗಸ್ಟಿಗೆ ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ಈ ಸತಿ ಕಟ್ ಆಫ್ ಲಾಸ್ಟ್ ಇಯರ್ಗಿಂತ ಕಮ್ಮಿ ಇರುತ್ತೆ. ಲಾಸ್ಟ್ ಇಯರ್ 48 ಇತ್ತು, ಬಟ್ ಈ ಸತಿ ಕಮ್ಮಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ದು ಯಾವ ಶಿಫ್ಟ್ ಇತ್ತು ಆ್ಯಂಡ್ ಕಟ್ ಆಫ್ ಎಷ್ಟಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.